हेलो भारतीय साक्ष्य अधिनियम लेक्चर सीरीज ಗೆ ಸ್ವಾಗತ। सो ಇವತ್ತಿನ ವಿಡಿಯೋ ಅಲ್ಲಿ ನಾವು ಕ್ರಾಸ್ ಎಕ್ಸಾಮಿನೇಷನ್, ಚೀಫ್ ಎಕ್ಸಾಮಿನೇಷನ್, ರೀ ಎಕ್ಸಾಮಿನೇಷನ್, सो ಬೇಸಿಕ್ ಆಗಿ ಎಲ್ಲ ವಿಟ್ನೆಸಸ್ ನ ಎಕ್ಸಾಮಿನೇಷನ್ ಯಾವ ರೀತಿ ನಡೆಯುತ್ತೆ, ಹೇಗೆ ನಡೆಯುತ್ತೆ, ಅಂಡ್ ಹಾಸ್ಟೈಲ್ ವಿಟ್ನೆಸ್ ಅಂದ್ರೆ ಯಾರು, ಅವರ ಇಂಪಾರ್ಟೆನ್ಸ್ ಏನು, ಇದನ್ನೆಲ್ಲ ಈ ವಿಡಿಯೋಲಿ ಅರ್ಥ ಮಾಡ್ಕೊಳ್ಳೋಣ। सो ವಿಡಿಯೋ ಟಿಲ್ ದ ಎಂಡ್ ನೋಡಿ ಫಾರ್ ಕಂಪ್ಲೀಟ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಕಾನ್ಸೆಪ್ಟ್ ಅಂಡ್ ಪ್ರತಿಯೊಂದು ಸೆಕ್ಷನ್ಸ್ ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಥ್ರೂ ದ ಬೇರಾಕ್ಟೇನೆ ಈ ವಿಡಿಯೋ ಲೆಕ್ಚರ್ ಸೀರೀಸ್ ಅನ್ನ ನಡೆಸ್ತಿರೋದು। ಅಂಡ್ ಆಲ್ರೆಡಿ ನಾವು ಇನಿಷಿಯಲ್ ಸ್ಟಾರ್ಟಿಂಗ್ ಲೆಕ್ಚರ್ಸ್ ಅಲ್ಲಿ ಸ್ಟಾರ್ಟಿಂಗ್ ಸೆಕ್ಷನ್ಸ್ ಎಲ್ಲ ಕಂಪ್ಲೀಟ್ ಮಾಡಿದ್ದೀವಿ। ನೀವು ನೋಡಿಲ್ಲ ಅನ್ನೋದಾದ್ರೆ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ, ನ್ಯೂ ಕ್ರಿಮಿನಲ್ ಲಾಸ್ ಅಂತ। ಸೊ ಆ ಲಿಂಕ್ ನೀವು ಕಂಪ್ಲೀಟ್ ಆಗಿ ಚೆಕ್ ಮಾಡಬಹುದು। ನಿಮ್ಮ ಪ್ರತಿಯೊಂದು ಹೊಸ ಲಾ, ಈ ಹೊಸ ಕ್ರಿಮಿನಲ್ ಲಾಸ್ ರಿಲೇಟೆಡ್ ಮಾಡಿರುವಂತ ಅಷ್ಟು ವಿಡಿಯೋಸ್, BNS ನ ಲೆಕ್ಚರ್ ಸೀರೀಸ್ ಎಲ್ಲಾನು ನಿಮಗೆ ಆ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ। ಸೊ ಇದೆಲ್ಲ ವಿಡಿಯೋಸ್ ನಿಮಗೆ ಎಕ್ಸಾಮ್, ಯಾವುದೇ ಎಕ್ಸಾಮ್ ಆಗಿರಬಹುದು ಅಂಡ್ ಈಗ ನಡೆಯುವಂಥ AIB ಎಕ್ಸಾಮ್ಗೂ ಸಹ ದೀಸ್ ಸೆಕ್ಷನ್ಸ್ ಆರ್ ವೆರಿ ಮಚ್ ಇಂಪಾರ್ಟೆಂಟ್। ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ। ಅಂಡ್ ಹಾಗೇನೆ ಸ್ವಾತಿ ಲಾ ಕ್ಲಾಸಸ್ ಕಡೆಯಿಂದ ಕರ್ನಾಟಕ ಸಿವಿಲ್ ಜಡ್ಜ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿರುವಂಥ ಸ್ಟೂಡೆಂಟ್, ನಿಮಗೆ ಅಥವಾ ಜಡ್ಜ್ ಆಗಬೇಕು ಅಂತ ಒಂದು ಆಸೆ, ಕನಸನ್ನ ಹೊತ್ತಿರುವಂಥ ಸ್ಟೂಡೆಂಟ್ಸ್, ನಿಮಗೋಸ್ಕರ ಕಾಂಪ್ರಿಹೆನ್ಸಿವ್ ಬ್ಯಾಚ್ ಏನು ನಡೀತಿದೆ, ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ ಎಕ್ಸಾಮ್ನ 3 ಸ್ಟೇಜಸ್ ಅನ್ನ ಕವರ್ ಮಾಡುತ್ತೆ ಈ ಸಿಂಗಲ್ ಬ್ಯಾಚ್ ಅಲ್ಲಿ। ಅಂಡ್ ಇದಕ್ಕೆ ಎನ್ರೋಲ್ ಆಗೋದಕ್ಕೆ ಅಡ್ಮಿಷನ್ಸ್ ನಡೀತಿದೆ, ನಿಮ್ಮನ್ನ ನೀವು ಎನ್ರೋಲ್ ಮಾಡ್ಕೋಬಹುದು। ಅಂಡ್ AIB ನಂತರ ನೀವು ಪ್ರಾಕ್ಟೀಸ್ ಮಾಡಬಹುದು ಅಥವಾ ಯಾವುದೇ ಒಂದು ಫೀಲ್ಡ್ ಅನ್ನ ಆಯ್ಕೆ ಮಾಡಬಹುದು। ಜುಡಿಷರಿ ನಲ್ಲಿ ನೀವು ಸರ್ವ್ ಮಾಡಬೇಕು ಅಥವಾ ಜಡ್ಜ್ ಆಗಬೇಕು ಅನ್ನೋದು ನಿಮ್ಮ ಸ್ವಲ್ಪನಾದ್ರೂ ಒಂದು ಆಸೆ, ಇಚ್ಛೆ ಇದೆ ಅಂತಂದ್ರೆ ಅದಕ್ಕೆ ಬೇಕಾಗಿರುವಂತ ಫುಲ್ ಸಪೋರ್ಟ್ ಹಾಗೂ ಗೈಡೆನ್ಸ್ ನಿಮಗೆ ಇಲ್ಲಿ ಸಿಗತ್ತೆ, ಈ ಪ್ಲಾಟ್ಫಾರ್ಮ್ ಅಲ್ಲಿ ಸಿಗತ್ತೆ। ಆಲ್ರೆಡಿ ನಾವು 2023 ಅಲ್ಲಿ 2 ಸಕ್ಸಸ್ಫುಲ್ ರಿಸಲ್ಟ್ ಅನ್ನ ಕೊಟ್ಟಿದ್ದೀವಿ। ಸೊ ಇದು ನಮಗೊಂದು ಸ್ವಾತಿ ಲಾ ಕ್ಲಾಸಸ್ಗೊಂದು ಹೆಮ್ಮೆಯ ಕಿರೀಟ। ನೀವು ಈ ಒಂದು ಆಲ್ರೆಡಿ ನಾವು ಪ್ರೂವ್ ಮಾಡಿರುವಂತ ನಮ್ಮ ಸಕ್ಸಸ್ ಹಿಸ್ಟ್ರಿ ನಿಮಗೆ ನಿಮ್ಮ ಒಂದು ಆಸೆಯನ್ನ ಈಡೇರಿಸ್ಕೊಳ್ಳೋದಕ್ಕೆ ಇನ್ನೊಂದು ದಾರಿದೀಪ ಆಗತ್ತೆ। ಸೊ ಇದು ರೆಗ್ಯುಲರ್ ಬ್ಯಾಚ್, ಕಂಪ್ಲೀಟ್ ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ನಡೀತಿರುವಂಥದ್ದು ಕೋರ್ಸಸ್ ನಿಮಗೆ 1 ವರ್ಷ ನಿಮ್ಮ ಇಂಟರ್ವ್ಯೂ ತನಕನೂ ಸಹ ನಡೆಯುತ್ತೆ। ಅಂಡ್ ಇದೆಲ್ಲಾನು ಲೈವ್ ಸೆಷನ್ ನಡೀತಿರೋದು, ಲೈವ್ ಕ್ಲಾಸಸ್। ಸೊ ಕ್ಲಾಸಸ್ ನೀವು ಲೈವ್ ಕ್ಲಾಸಸ್ ಅಂತಂದ್ರೆ ಯಾವುದೇ ರೆಕಾರ್ಡೆಡ್ ಸೆಷನ್ ಅಲ್ಲ, ಇದು ಲೈವ್, ನೀವು ನನ್ನ ಪ್ರಶ್ನೆ ಕೇಳಬಹುದು ಅಂಡ್ ಇಮಿಡಿಯೇಟ್ಲಿ ನಿಮ್ಮ ಡೌಟ್ಸ್ ಕ್ಲಿಯರ್ ಮಾಡ್ಕೋಬಹುದು। ಸ್ಟಡಿ ಮಟೀರಿಯಲ್ ಅಂಡ್ ಮಾಕ್ ಟೆಸ್ಟ್ ಇಂಪಾರ್ಟೆಂಟ್ ಕಂಡಕ್ಟ್ ಮಾಡಲಾಗತ್ತೆ, ಸ್ಟಡಿ ಮಟೀರಿಯಲ್ ನೀಡಲಾಗತ್ತೆ। ಕ್ಲಾಸಸ್ ಇದು ಕನ್ನಡ ಅಂಡ್ ಇಂಗ್ಲಿಷ್ ಎರಡೂ ಭಾಷೆಯಲ್ಲೂ ಸಹ ಕನ್ವೀನಿಯನ್ಸ್ ಅಲ್ಲಿ ನಡೀತಿರುವಂಥದ್ದು। ಸೊ ಈ ಬ್ಯಾಚಸ್ಗೆ ಎನ್ರೋಲ್ ಆಗೋದಕ್ಕೆ ನೀವು ಕಾಲ್ ಮಾಡಬೇಕಾಗಿರುವ ನಂಬರ್ 9650849915, ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮನ್ನ ನೀವು ಎನ್ರೋಲ್ ಮಾಡ್ಕೋಬಹುದು। ಅಥವಾ ಪ್ರಿಲಿಮ್ಸ್ ಸ್ಪೆಷಲ್ ಬ್ಯಾಚನ್ನು ಸಹ ನಡೀತಿದೆ। ಈ ಬ್ಯಾಚ್ ಬರೀ ನಾನು ಪ್ರಿಲಿಮ್ಸ್ ತಗೊಂಡು ನೋಡಬೇಕು, ಬಿಕಾಸ್ ಪ್ರಿಲಿಮ್ಸ್ ಆಗತ್ತಾ ಇಲ್ವಾ ಗೊತ್ತಿಲ್ಲ ಅಥವಾ ಯಾವುದೇ ಒಂದು ರೀಸನ್ ಆಗಿರಬಹುದು। ಸೊ ಪ್ರಿಲಿಮ್ಸಿಗೆ ಮಾತ್ರನೇ ಅಂತ ಅಂದ್ರೂ ಸಹ ನಿಮಗೆ ಪ್ರಿಲಿಮ್ಸ್ ಸ್ಪೆಷಲ್ ಬ್ಯಾಚ್ ರನ್ನಿಂಗ್ ಅಲ್ಲಿದೆ, ಇದಕ್ಕೂ ಸಹ ಅಡ್ಮಿಷನ್ ತಗೊಳ್ಳೋದಕ್ಕೆ ನೀವು ಕಾಲ್ ಮಾಡಬೇಕಾಗಿರುವ ನಂಬರ್ 9650849915, ಈ ನಂಬರಿಗೆ ಕಾಲ್ ಮಾಡಿ ನಿಮ್ಮನ್ನ ನೀವು ಎನ್ರೋಲ್ ಮಾಡ್ಕೋಬಹುದು। ಈ 2 ಬ್ಯಾಚಸ್ ತುಂಬಾನೇ ಒಂದು ಕಮ್ಮಿ ರೇಟ್ ಅಲ್ಲಿ, ನಾಮಿನಲ್ ಪ್ರೈಸ್ ಅಲ್ಲಿ, ಸ್ಟೂಡೆಂಟ್ ಓರಿಯೆಂಟೆಡ್ ಆಗಿ ನಡೀತಿರುವಂತ ಬ್ಯಾಚಸ್। ಹಾಗಾಗಿ ನಿಮಗೆ ಪ್ರತಿಯೊಂದು ಸೌಲಭ್ಯ, ಸೌಕರ್ಯ ಎಲ್ಲಾನು ಸಹ ವಿತ್ ಯೋರ್ ಪ್ರಾಪರ್ ಗೈಡೆನ್ಸ್ ಅಂಡ್ ಸಪೋರ್ಟ್, ನಿಮ್ಗೆ ಯಾವುದೇ ಟೈಮಲ್ಲಿ ಏನೇ ಡೌಟ್ ಇದ್ರೂ ಸಹ ಕ್ಲಿಯರ್ ಮಾಡಲಾಗತ್ತೆ। ಅಂಡ್ ಇದ್ರ ಬಗ್ಗೆ ನಿಮ್ಗೆ ಇನ್ನಷ್ಟು ಡೌಟ್ಸ್ ಇದ್ರೆ ನೀವು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಡೌಟ್ಸ್ ಅನ್ನ ಕ್ಲಿಯರ್ ಮಾಡ್ಕೋಬಹುದು। ಅಗೇನ್ ಪ್ರಿಲಿಮ್ಸ್ ಬ್ಯಾಚನ್ನು ಸಹ ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ನಡೀತಿರುವಂತ ಲೈವ್ ಸೆಷನ್ ಆಗಿರುತ್ತೆ। ಕ್ಲಾಸಸ್ ಕನ್ನಡ ಹಾಗೂ ಇಂಗ್ಲಿಷ್ ಮೀಡಿಯಂ ಅಲ್ಲಿ ನಡೀತಿರೋದು। ನಿಮ್ಮ ಫ್ರೆಂಡ್ಸ್, ನಿಮ್ಮ ಫ್ಯಾಮಿಲಿ ಯಾರೇ ಒಬ್ರು ಜಡ್ಜ್ ಆಗಬೇಕು ಅಂತ ಅನ್ಕೊಂಡಿರೋರಿಗೆ ಪ್ಲೀಸ್ ಈ ಮಾಹಿತಿನ ತಲುಪಿಸಿ, ತಿಳಿಸಿ ಈ ಥರ ಒಂದು ಪ್ಲಾಟ್ಫಾರ್ಮ್ ಅವರಿಗೋಸ್ಕರ ಆಗಿದೆ ಅನ್ನೋದು। ಸೊ ಅವರಿಗೋಸ್ಕರ ನಡೀತಿರುವಂಥ ಕ್ಲಾಸಸ್, ಪ್ರತಿಯೊಬ್ಬ ಸ್ಟೂಡೆಂಟ್ ಜಡ್ಜ್ ಆಗಬೇಕು ಅಂದ್ಕೊಂಡಿರೋರು ನಿಮ್ಮ ಕನಸನ್ನ ಈಡೇರಿಸ್ಕೊಳ್ಳೋದಕ್ಕೆ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್, ಇದು ನಿಮಗೋಸ್ಕರ ಅಂತ ಇರುವಂಥ ಒನ್ ಸ್ಟಾಪ್ ಸೊಲ್ಯೂಷನ್। ಸೊ ಅಡ್ಮಿಷನ್ಸ್ ತಗೊಳ್ಳಿ। ಆ್ಯಂಡ್ ಈಗ ಜಾನ್ವರಿಯಲ್ಲಿ ನಾವೇನು ನೋಟಿಫಿಕೇಶನ್ಗೆ ಕಾಯ್ತಿದ್ದೀವಿ, ಸೊ ನೋಟಿಫಿಕೇಶನ್ ಬಂದ ಕೂಡಲೇ ಎಕ್ಸಾಮಿಗೆ ಪ್ರಿಪೇರ್ ಆಗೋದಕ್ಕೆ ಆಗೋದಿಲ್ಲ। ಸೊ ಈಗಲಿಂದನೇ ನಿಮ್ಮ ಪ್ರಿಪರೇಷನ್ ಅನ್ನೋದು ಸ್ಟಾರ್ಟ್ ಮಾಡ್ಕೋಬೇಕು ಆ್ಯಂಡ್ ಬಿ ಪ್ರಿಪೇರ್ಡ್ ಫಾರ್ ಯೋರ್ ಎಕ್ಸಾಮ್ಸ್। ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂಡ್ ಇನ್ನೂ ನೀವು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಇದೇ ರೀತಿ ಇನ್ನಷ್ಟು ಇಂಪಾರ್ಟೆಂಟ್
ವ್ಯಾಲ್ಯೂಬಲ್ ವಿಡಿಯೋಸನ್ನು ನಿಮಗೆ ನಾಲೆಜನ್ನು ಪ್ರೊವೈಡ್ ಮಾಡ್ತಿದ್ದೀನಿ. ಸೊ ಇನ್ನಷ್ಟು ನಿಮಗೆ ಬೇಕಾಗಿರುವಂಥ ವಿಡಿಯೋಸ್, ನಾಲೆಜಬಲ್ ಲಾ ಕ್ಲಾಸಸ್ ಆಗಲಿ, ಲಾ ರಿಲೇಟೆಡ್ ನಿಮಗೋಸ್ಕರ ಮಾಡ್ತಿರುವಂಥ ಈ ವಿಡಿಯೋಸಲ್ಲಿ ಈ ಕಂಪ್ಲೀಟ್ ವಿಡಿಯೋ ಲೆಕ್ಚರ್ ಸೀರೀಸ್ ಲಾ ಸ್ಟೂಡೆಂಟ್ಸಿಗೋಸ್ಕರ ಡೆಡಿಕೇಟ್ ಆಗಿರುವಂಥದ್ದು. ಇನ್ನು ನಾವು SRA ಹಾಗೂ ರೆಂಟ್ ಆ್ಯಕ್ಟ್ ಪ್ರತಿಯೊಂದು ಆ್ಯಕ್ಟ್ಸನ್ನು ಇದೇ ರೀತಿ ಡಿಕೋಡ್ ಮಾಡ್ತಾ ಹೋಗೋಣ. ಸೊ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ಯಾವುದೇ ಇಂಪಾರ್ಟೆಂಟ್ ವಿಡಿಯೋ ಮಿಸ್ ಔಟ್ ಆಗದೆ ಇರಲಿ ನಿಮಗೆ. ಆ್ಯಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ಚಾಪ್ಟರ್ 10 ಆಫ್ ಎಕ್ಸಾಮಿನೇಷನ್ ಆಫ್ ವಿಟ್ನೆಸಸ್. ಇದರಲ್ಲಿ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಸೆಕ್ಷನ್ 141, ಜಡ್ಜಸ್ ಟು ಡಿಸೈಡ್ ಆಸ್ ಟು ಅಡ್ಮಿಸಿಬಿಲಿಟಿ ಆಫ್ ಎವಿಡೆನ್ಸ್. ಇನಿಷಿಯಲಿ ನಾವು ಸೆಕ್ಷನ್ಸ್ ಅನ್ನು ನೋಡಿದ್ವಿ. ಅಡ್ಮಿಸಿಬಲ್ ಯಾವ ಯಾವ ಒಂದು ಫ್ಯಾಕ್ಟ್ ರಿಲೆವೆಂಟ್ ಆಗುತ್ತೆ, ರಿಲೆವೆನ್ಸಿ ಆಫ್ ಫ್ಯಾಕ್ಟ್ಸ್ ಅನ್ನು ನೋಡಿದ್ವಿ. ಈಗ ಪ್ರತಿಯೊಂದು ಫ್ಯಾಕ್ಟ್ ಕೋರ್ಟ್ಗೆ ಅಡ್ಮಿಸಿಬಲ್ ಆಗೋದಿಲ್ಲ. ಓನ್ಲಿ ರಿಲೆವೆಂಟ್ ಫ್ಯಾಕ್ಟ್ಸ್ ಅನ್ನ ನಾವು ರಿಲೆವೆನ್ಸಿ ಕೋರ್ಟ್ಗೆ ಶೋ ಮಾಡಬೇಕಾಗತ್ತೆ. ದಟ್ ಈ ಒಂದು ಫ್ಯಾಕ್ಟ್ ಕೋರ್ಟ್ಗೆ ಈ ಕೇಸಲ್ಲಿ ಇಂಪಾರ್ಟೆಂಟ್ ಅಂಡ್ ಅದನ್ನ ಪ್ರೂವ್ ಮಾಡಬೇಕಾಗತ್ತೆ. ಅದಾದ ನಂತರ ಕೋರ್ಟ್ ಅದನ್ನ ಅಡ್ಮಿಸಿಬಲ್ ಆರ್ ನಾಟ್ ಅನ್ನೋದು ಡಿಸೈಡ್ ಮಾಡುತ್ತೆ. ಸೊ ಅದನ್ನ ಯಾರು ಡಿಸೈಡ್ ಮಾಡ್ತಾರೆ ಅಂದ್ರೆ ಜಡ್ಜ್ ಡಿಸೈಡ್ ಮಾಡ್ತಾರೆ ಒಂದು ಫ್ಯಾಕ್ಟ್ ಅಡ್ಮಿಸಿಬಲ್ ಆಗಬೇಕಾ ಎವಿಡೆನ್ಸ್ ರೂಪದಲ್ಲಿ ಅಥವಾ ಇಲ್ವಾ ಅನ್ನೋದು. ಸೊ ಎಲ್ಲ ಫ್ಯಾಕ್ಟ್ಸ್ನ ನೋಡೋದಿಲ್ಲ. ವೆನ್ ಈದರ್ ಪಾರ್ಟಿ ಪ್ರಪೋಸ್ ಟು ಗಿವ್ ಎವಿಡೆನ್ಸ್ ಆಫ್ ಎನಿ ಫ್ಯಾಕ್ಟ್, ಯಾವುದೇ ಫ್ಯಾಕ್ಟಿಗೆ ಸಂಬಂಧಪಟ್ಟ ಹಾಗೆ ನಾವು ಸಾಕ್ಷಿ ಕೊಡ್ತೀವಿ ಅಂತ ಅಂದಾಗ ಜಡ್ಜ್ ಮೇ ಆಸ್ಕ್ ದ ಪಾರ್ಟಿ ಪ್ರಪೋಸಿಂಗ್ ಟು ಗಿವ್ ಎವಿಡೆನ್ಸ್ ಇನ್ ವಾಟ್ ಮ್ಯಾನರ್ ಅಲೆಜ್ಡ್ ಫ್ಯಾಕ್ಟ್ ಇಫ್ ಪ್ರೂವ್ಡ್ ವುಡ್ ಬಿ ರಿಲೆವೆಂಟ್. ನೀವು ಅದನ್ನ ಪ್ರೂವ್ ಮಾಡಿದ್ರೆ ಯಾವ ರೀತಿ ಅದು ರಿಲೆವೆಂಟ್ ಆಗುತ್ತೆ ಅನ್ನೋದನ್ನ ಜಡ್ಜ್ ಪ್ರಶ್ನೆ ಕೇಳಬಹುದು. ಜಡ್ಜ್ ಶಾಲ್ ಅಡ್ಮಿಟ್ ದ ಎವಿಡೆನ್ಸ್ ಇಫ್ ಹಿ ಥಿಂಕ್ಸ್ ದಟ್ ದ ಫ್ಯಾಕ್ಟ್ ಇಫ್ ಪ್ರೂವ್ಡ್ ವುಡ್ ಬಿ ರಿಲೆವೆಂಟ್ ಅಂಡ್ ನಾಟ್ ಅದರ್ವೈಸ್. ಜಡ್ಜ್ ಶಾಲ್ ಅಡ್ಮಿಟ್ ಅಂತಂದ್ರೆ ಇಲ್ಲಿ ಜಡ್ಜ್ ನ ಕಂಪ್ಲೀಟ್ ಪವರ್ ಆಗುತ್ತೆ, ಜಡ್ಜ್ ನ ಡಿಸ್ಕ್ರಿಷನ್ ಆಗುತ್ತೆ. ಯಾವ ಫ್ಯಾಕ್ಟ್ ಅನ್ನ ಅಡ್ಮಿಸಬಲ್ ಮಾಡ್ಕೋಬೇಕು, ಅಡ್ಮಿಸಬಲ್ ಮಾಡ್ಕೊಂಡ್ರೆ ಅದು ಆ ಒಂದು ಪರ್ಟಿಕ್ಯುಲರ್ ಕೇಸಲ್ಲಿ ಇರುವಂತ ಫ್ಯಾಕ್ಟ್ ಇಶ್ಯೂ ಫ್ಯಾಕ್ಟ್ ಅನ್ನ ಪ್ರೂವ್ ಮಾಡೋದಕ್ಕೆ ರಿಲೆವೆಂಟ್ ಆಗುತ್ತೆ ಅನ್ನೋದು ಜಡ್ಜ್ ಡಿಸೈಡ್ ಮಾಡ್ತಾರೆ. ಈ ಒಂದು ಕ್ವೆಶ್ಚನ್ ನಿಮಗೆ ಪ್ರಿಲಿಮ್ಸ್ ಅಲ್ಲಿ ಕೇಳ್ತಾರೆ, ತುಂಬಾ ಇಂಪಾರ್ಟೆಂಟ್. ಯಾರು ಡಿಸೈಡ್ ಮಾಡ್ತಾರೆ, ಯಾರು ಅಡ್ಮಿಸಿಬಲ್ ಮಾಡ್ತಾರೆ? ಜಡ್ಜ್ ಅಡ್ಮಿಸಿಬಲ್ ಮಾಡ್ತಾರೆ. ದಟ್ ಯಾವ ಫ್ಯಾಕ್ಟ್ ರಿಲೇಟೆಡ್ ನೀವು ಯಾವ ರೀತಿ ಪ್ರೂಫ್ ಕೊಡ್ತಿದ್ದೀರಿ. ನೆಕ್ಸ್ಟ್, ಎಕ್ಸಾಮಿನೇಷನ್ ಆಫ್ ವಿಟ್ನೆಸ್. ಇದು ಅಲ್ಟಿಮೇಟ್ ಇಂಪಾರ್ಟೆಂಟ್ ಆಗುವಂಥದ್ದು. ಬಿಕಾಸ್ ಈ ಒಂದು ಎಕ್ಸಾಮಿನೇಷನ್ ಆಫ್ ವಿಟ್ನೆಸ್ ಯಾವ ರೀತಿ ನಡೆಯುತ್ತೆ? ಕೋರ್ಟ್ ಅಲ್ಲಿ ಪ್ರತಿಯೊಬ್ಬ ವಿಟ್ನೆಸ್ ನ ಎಕ್ಸಾಮಿನೇಷನ್, ಚೀಫ್ ಎಕ್ಸಾಮಿನೇಷನ್, ಕ್ರಾಸ್ ಎಕ್ಸಾಮಿನೇಷನ್, ರೀ ಎಕ್ಸಾಮಿನೇಷನ್ ರೀತಿ ನಡೆಯುತ್ತೆ. ಅಂದ್ರೆ ಎಕ್ಸಾಮಿನೇಷನ್ ಆಫ್ ಪಾರ್ಟಿ ಮೂರು ಇದೆ. ಈಗ ಫಸ್ಟ್ ಥಿಂಗ್ ಆರ್ಡರ್ ಅಲ್ಲಿನೂ ಸಹ ನೆನ್ಪಿಟ್ಕೊಳ್ಳಿ. ಒಂದು ಎಕ್ಸಾಮಿನೇಷನ್ ಇನ್ ಚೀಫ್, ಇದು ಫಸ್ಟ್ ನಡೆಯುವಂಥದ್ದು. ಯಾವ ಸಾಕ್ಷಿ ಹೇಳೋದಿಕ್ಕೆ ಯಾವ ಪಾರ್ಟಿಯಿಂದ ಒಬ್ಬ ವ್ಯಕ್ತಿ ಬಂದಿದ್ದಾನೆ, ಆ ಪಾರ್ಟಿ ಲಾಯರ್ ಅವರ ಪಾರ್ಟಿನ ಸಾಕ್ಷಿನ ಫಸ್ಟ್ ಪ್ರಶ್ನೆ ಮಾಡ್ತಾರೆ. ಅದಾದ ನಂತರ ಆ ವ್ಯಕ್ತಿ ಸಾಕ್ಷಿ ಹೇಳೋದಿಕ್ಕೆ ಬಂದಿರುವಂತ ವ್ಯಕ್ತಿನ ಕ್ರಾಸ್ ಎಕ್ಸಾಮಿನೇಷನ್ ನಡೆಯುತ್ತೆ. ಅಂತಂದ್ರೆ ಆಪೋಸಿಟ್ ಪಾರ್ಟಿ ಯಾರಿದ್ದಾರೆ, ಈಗ ಪ್ಲೇಂಟಿಫ್ ಕಡೆಯಿಂದ ಸಾಕ್ಷಿ ಹೇಳೋದಿಕ್ಕೆ ಬಂದಿರುವಂತ ವಿಟ್ನೆಸ್ ನ ಪ್ಲೇಂಟಿಫ್ ನ ಪ್ರಾಸಿಕ್ಯೂಟರ್ ಲಾಯರ್ ಯಾರಿದ್ದಾರೆ ಅವ್ರು ಪ್ರಶ್ನೆ ಮಾಡ್ತಾರೆ. ಅದು ಎಕ್ಸಾಮಿನೇಷನ್ ಇನ್ ಚೀಫ್. ನೆಕ್ಸ್ಟ್ ಎಕ್ಸಾಮಿನ್ ಮಾಡ್ತಾರೆ ಇದೇ ವ್ಯಕ್ತಿನ ಕ್ರಾಸ್ ಎಕ್ಸಾಮಿನೇಷನ್, ಅಂದ್ರೆ ಡಿಫೆಂಡೆಂಟ್ ಪಾರ್ಟಿ ಲಾಯರ್ ಪ್ಲೇಂಟಿಫ್ ನ ಸಾಕ್ಷಿನ ಎಕ್ಸಾಮಿನ್ ಮಾಡ್ತಿರೋದು. ಇದು ಸೆಕೆಂಡ್ ಸ್ಟೇಜ್. ಥರ್ಡ್ ಸ್ಟೇಜ್ ಏನಾಗುತ್ತೆ, ರೀ ಎಕ್ಸಾಮಿನೇಷನ್ ಅಂತಂದ್ರೆ ಪ್ಲೇಂಟಿಫ್ ಇವ್ರದ್ದಾಯ್ತು. ಈಗ ನೆಕ್ಸ್ಟ್ ಮತ್ತೆ ಪ್ಲೇಂಟಿಫ್ ನ ಲಾಯರ್ ಪುನಃ ಅವಶ್ಯಕತೆ ಇದ್ರೆ ಮಾತ್ರ ಇಫ್ ರಿಕ್ವೈರ್ಡ್ ಇವರನ್ನ ಮತ್ತೆ ಪ್ರಶ್ನೆ ಮಾಡಬಹುದು. ಇದನ್ನ ನಾವು ರೀ ಎಕ್ಸಾಮಿನೇಷನ್ ಅಂತ ಕರಿತೀವಿ. ಈ ತರ ನಮ್ಮ ಪ್ರತಿಯೊಬ್ಬ ಸಾಕ್ಷಿದಾರ ಯಾರಿರ್ತಾರೆ ವಿಟ್ನೆಸ್ ಅವರನ್ನ ಎಕ್ಸಾಮಿನೇಷನ್ ನಡೆಯೋದು. ಸೊ ಅದನ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದೀವಿ. ಆರ್ಡರ್ ಅಲ್ಲಿ ನೆನ್ಪಿಟ್ಕೊಳ್ಳಿ, ಬಿಕಾಸ್ ಆರ್ಡರ್ ಅಲ್ಲಿ ಆರ್ಡರ್ನೂ ಸಹ ಪ್ರಶ್ನೆಯಲ್ಲಿ ಕೇಳಿರೋದಿದೆ ಅಂಡ್ ಇದೂ ಎಕ್ಸಾಮ್ಗೆ ಇಂಪಾರ್ಟೆಂಟ್. ನೆಕ್ಸ್ಟ್ ರೀ ಎಕ್ಸಾಮಿನೇಷನ್ ಇಫ್ ರಿಕ್ವೈರ್ಡ್ ಮಾಡುವಂಥದ್ದು, ಅದು ಕ್ರಾಸ್ ಎಕ್ಸಾಮಿನೇಷನ್ ಆದ ನಂತರ. ನೆಕ್ಸ್ಟ್ ಆರ್ಡರ್ ಆಫ್ ಎಕ್ಸಾಮಿನೇಷನ್. ಈಗ ಜಸ್ಟ್ ಹೇಳಿದೆ. ಸೊ ಆರ್ಡರ್ ಆಫ್ ಎಕ್ಸಾಮಿನೇಷನ್ 143 ಫಸ್ಟ್ ಏನು ನಡೆಯುತ್ತೆ, ಆಮೇಲೆ ಏನು, ಫಸ್ಟ್ ಎಕ್ಸಾಮಿನೇಷನ್ ಇನ್ ಚೀಫ್ ನಡೆಯುತ್ತೆ. ದೆನ್ ಅಡ್ವರ್ಸ್ ಪಾರ್ಟಿ ಪ್ರಶ್ನೆ ಕೇಳ್ತಾರೆ, ಅದನ್ನ ಕ್ರಾಸ್ ಎಕ್ಸಾಮಿನೇಷನ್ ಅಂತ ಕರಿತೀವಿ. ದೆನ್ ರೀ ಎಕ್ಸಾಮಿನೇಷನ್. ಇಲ್ಲಿಂದ ನಿಮಗೆ ಕ್ವೆಶನ್ಸ್ ಕೇಳಿದ್ದಾರೆ, ಆರ್ಡರ್ ಪ್ರಶ್ನೆ ಕೇಳ್ತಾರೆ ಅಂತ ಹೇಳಿದ್ದೆ, ಇದೆ ಅದು ಪ್ರಶ್ನೆ. ನೆಕ್ಸ್ಟ್ ಈಗ ಎಕ್ಸಾಮಿನೇಷನ್ ಇನ್ ಚೀಫ್ ಮತ್ತೆ ಕ್ರಾಸ್ ಎಕ್ಸಾಮಿನೇಷನ್ ರಿಲೇಟ್ ಟು ರಿಲೆವೆಂಟ್ ಫ್ಯಾಕ್ಟ್ಸ್. ಸೊ ಎಕ್ಸಾಮಿನೇಷನ್ ಇನ್ ಚೀಫ್ ಏನಿದೆ ಅದು ಮತ್ತೆ ಕ್ರಾಸ್ ಎಕ್ಸಾಮಿನೇಷನ್ ರಿಲೆವೆಂಟ್ ಫ್ಯಾಕ್ಟ್ ಬಗ್ಗೆ ಆಗಿರುತ್ತೆ. ಕ್ರಾಸ್ ಎಕ್ಸಾಮಿನೇಷನ್ ನೀಡ್ ನಾಟ್ ಬಿ ಕನ್ಫೈನ್ಡ್ ಟು ಫ್ಯಾಕ್ಟ್ಸ್ ವಿಚ್ ದ ವಿಟ್ನೆಸ್ ಟೆಸ್ಟಿಫೈಡ್ ಇನ್ ಎಕ್ಸಾಮಿನೇಷನ್ ಇನ್ ಚೀಫ್. ಎಕ್ಸಾಮಿನೇಷನ್ ಇನ್ ಚೀಫ್ ಅಲ್ಲಿ ಕೇಳಿರೋದನ್ನೇ ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ಕೇಳಬೇಕಂತ ಇಲ್ಲ.
ಬೇಸಿಕ್ ಆಗಿ ಇದೆರಡು ಏನು ರಿಲೆವೆಂಟ್ ಫ್ಯಾಕ್ಟ್ ರಿಲೇಟೆಡ್ ಆಗಿರುತ್ತೆ. ಇದು ಇಂಪಾರ್ಟೆಂಟ್, ಇದನ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಕ್ರಾಸ್ ಎಕ್ಸಾಮಿನೇಷನ್ ಆಫ್ ಪರ್ಸನ್ ಕಾಲ್ಡ್ ಟು ಪ್ರೊಡ್ಯೂಸ್ ಅ ಡಾಕ್ಯುಮೆಂಟ್. ಒಬ್ಬ ವ್ಯಕ್ತಿ ಯಾವುದೇ ಒಂದು ಡಾಕ್ಯುಮೆಂಟ್ ನ ಪ್ರೊಡ್ಯೂಸ್ ಮಾಡೋದಕ್ಕೆ ಒಬ್ಬ ಸಾಕ್ಷಿದಾರ ಬಂದಿದ್ರೆ ಅವನನ್ನ ನಾವು ಕ್ರಾಸ್ ಎಕ್ಸಾಮಿನ್ ಮಾಡಬಹುದು. ಸೊ ಪರ್ಸನ್ ಸಮನ್ಡ್ ಟು ಪ್ರೊಡ್ಯೂಸ್ ಅ ಡಾಕ್ಯುಮೆಂಟ್, ಅವ್ನು ಬರೀ ಬಂದಿರೋದೇ ಒಂದು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋದಕ್ಕೆ. ಡಸ್ ನಾಟ್ ಬಿಕಮ್ ಅ ವಿಟ್ನೆಸ್ ಬೈ ದ ಮಿಯರ್ ಫ್ಯಾಕ್ಟ್ ದಟ್ ಹಿ ಪ್ರೊಡ್ಯೂಸರ್ಸ್ ಇಟ್. ಸೊ ಅವನು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋದಕ್ಕೆ ಬಂದಿದ್ದಾನೆ ಅಂದ ತಕ್ಷಣ ಅವನೇನು ಸಾಕ್ಷಿದಾರ ಆಗೋಗೋದಿಲ್ಲ. ಆದರೆ ಅವನನ್ನ ಬೇಕಿದ್ರೆ ಕ್ರಾಸ್ ಎಕ್ಸಾಮಿನ್ ಮಾಡಬಹುದು, ಅವಶ್ಯಕತೆ ಇದ್ದಲ್ಲಿ ಅವನನ್ನ ಸಾಕ್ಷಿದಾರ ಅಂತ ಭಾವಿಸಿ. This is 144. 145 witness as to character may be cross-examined as re-examined. Character ಬಗ್ಗೆ ನಾವು ಚೀಫ್ ಎಕ್ಸಾಮಿನೇಷನ್ ಮಾಡೋದಕ್ಕಾಗೋದಿಲ್ಲ. ಒಬ್ಬ ವ್ಯಕ್ತಿಯ ಕ್ಯಾರೆಕ್ಟರ್ ಬಗ್ಗೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡಬಹುದು ಅಥವಾ ರೀ ಎಕ್ಸಾಮಿನೇಷನ್ ಅಲ್ಲಿ ಮಾಡಬಹುದು. ಕ್ರಾಸ್ ಎಕ್ಸಾಮಿನೇಷನ್ ಆದ ನಂತರನೇ ರೀ ಎಕ್ಸಾಮಿನೇಷನ್. ಸೊ ಕ್ರಾಸ್ ಎಕ್ಸಾಮಿನೇಷನ್ ಏನು ನಡೆಯುತ್ತೆ ಅದಾದ್ಮೇಲೆ ಪ್ಲೇಂಟಿಫ್ ಕಡೆಯ ಸಾಕ್ಷಿ ಲಾಯರ್ ಆಗಿದ್ದಾರೆ ಅವರ ಸಾಕ್ಷಿದಾರನ ರೀ ಎಕ್ಸಾಮಿನೇಷನ್ ಅಲ್ಲಿ ಕ್ಯಾರೆಕ್ಟರ್ ಬಗ್ಗೆ ಪ್ರಶ್ನೆನ ಮಾಡ್ಕೋಬಹುದು. ಬಟ್ ಡೈರೆಕ್ಟ್ ಆಗಿ ಕೇಳೋದಕ್ಕೆ ಆಗೋದಿಲ್ಲ ಎಕ್ಸಾಮಿನೇಷನ್ ಇನ್ ಚೀಫ್ ಅಲ್ಲಿ. ಈಗ ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿ ಬಂದನಂದ್ರೆ ಅವನು ಒಳ್ಳೆಯವನು ಅಂತ ಸಾಬೀತುಪಡಿಸೋದಕ್ಕೆ ಎಕ್ಸಾಮಿನೇಷನ್ ಇನ್ ಚೀಫ್ ಅಲ್ಲಿ ಮಾಡೋ ಹಾಗಿಲ್ಲ. ಕ್ರಾಸ್ ಎಕ್ಸಾಮಿನೇಷನ್ ಅವನು ಒಳ್ಳೆಯವನ ಕೆಟ್ಟವನ ಅನ್ನೋದನ್ನ ನಾವು ಪ್ರೂವ್ ಮಾಡಬಹುದು. ಅದಾದ ನಂತರ ಮತ್ತೆ ರೀ ಎಕ್ಸಾಮಿನೇಷನ್ ಅಲ್ಲಿ ಅದನ್ನ ಇವ್ರು ಕ್ರಾಸ್ ಮಾಡಿದ್ದಾರೆ ಅಂದ ಮೇಲೆ ರೀ ಎಕ್ಸಾಮಿನೇಷನ್ ಅಲ್ಲಿ ಮಾಡಬಹುದು. ಈಗ ಲೀಡಿಂಗ್ ಕ್ವೆಶನ್ ವೆರಿ ಇಂಪಾರ್ಟೆಂಟ್. ಯಾವ ಸೆಕ್ಷನ್ ಅಲ್ಲಿ ಕೇಳಿದ್ದಾರೆ ಇದೇನೆ ಇಂಪಾರ್ಟೆಂಟ್ ನಮಗೆ. ಫಸ್ಟ್ ಥಿಂಗ್ ಲೀಡಿಂಗ್ ಕ್ವೆಶನ್ ಅಂತಂದ್ರೆ ಸಜೆಸ್ಟ್ ಮಾಡ್ತಿರೋ ರೀತಿಯಂತ ಪ್ರಶ್ನೆಯನ್ನ ಕೇಳೋ ಹಾಗಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾಳೆ ಬರ್ಡೇ ಪಾರ್ಟಿಗೆ ನೀವು ಕಾರಲ್ಲಿ ಹೋಗ್ತೀರಾ ಬೈಕಲ್ಲಿ ಹೋಗ್ತೀರಾ? ಕಾರಲ್ಲಿ ಹೋಗ್ತೀವಿ ಅಂತ ಆನ್ಸರ್ ಮಾಡಿದ್ರೆ ಸೊ ಹಾಗಾದ್ರೆ ನೀವು ಬರ್ಡೇ ಪಾರ್ಟಿಗೆ ಹೋಗ್ತೀರಿ ಅಲ್ವಾ? ಸೊ ಈ ರೀತಿ ಪ್ರಶ್ನೆನ ನಾವು ಲೀಡಿಂಗ್ ಕ್ವೆಶನ್ಸ್ ಅಂತ ಕರಿತೀವಿ. ಅಂದ್ರೆ ನೀವು ಆನ್ಸರ್ ಲೀಡ್ ಮಾಡ್ತಿದ್ದೀರಿ ಆ ಪ್ರಶ್ನೆಗೆ ಅನ್ನೋ ರೀತಿ. ಸೊ ಸಜೆಸ್ಟ್ ಮಾಡ್ತಿದ್ದೀರಿ ಆನ್ಸರ್ ಅನ್ನೋ ರೀತಿ. ಇದನ್ನ ಎಕ್ಸಾಮಿನೇಷನ್ ಇನ್ ಚೀಫ್ ಅಲ್ಲಿ ಕೇಳೋ ಹಾಗಿಲ್ಲ. ಎನಿ ಕ್ವೆಶನ್ ಸಜೆಸ್ಟಿಂಗ್ ದ ಆನ್ಸರ್, ಸಜೆಸ್ಟ್ ಮಾಡ್ತಿದ್ದೀರಿ, ಕಾರಲ್ಲ ಬೈಕಲ್ಲ, ನೀವು ಸಜೆಸ್ಟ್ ಮಾಡ್ತಿದ್ದೀರಿ ಆನ್ಸರ್ಸ್ನ. ಸೊ ಅವ್ರ ಕಾರಲ್ಲಿ ಅಂತಂದಾಗ ಈ ತರ ಒಂದು ಪ್ರಶ್ನೆ ನೀವು ಕೇಳೋ ಹಾಗಿಲ್ಲ. ಎಲ್ಲಿ ಕೇಳಬಹುದು? ಓನ್ಲಿ ಇನ್ ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ಅಷ್ಟೇನೆ ಕೇಳಬಹುದು. Leading questions must not, if objected by adverse party, be asked in the examination in chief or re-examination except with the permission of court. ಇದು ಜನರಲ್ ರೂಲ್. ನಾವು ಎಕ್ಸಾಮಿನೇಷನ್ ಇನ್ ಚೀಫ್ ಹಾಗೂ ರೀ ಎಕ್ಸಾಮಿನೇಷನ್ ಕೇಳೋದಿಲ್ಲ, ಬಟ್ ಕೋರ್ಟ್ನ ಪರ್ಮಿಷನ್ ಇದ್ರೆ ಕೇಳಬಹುದು. ಆದ್ರೆ ಕೋರ್ಟ್ ಶಾಲ್ ಪರ್ಮಿಟ್ ಲೀಡಿಂಗ್ ಕ್ವೆಶನ್. ಶಾಲ್ ಪರ್ಮಿಟ್, ಕೋರ್ಟ್ 100% ಪರ್ಮಿಟ್ ಮಾಡುತ್ತೆ ಲೀಡಿಂಗ್ ಕ್ವೆಶನ್ ನ ಟು ಮ್ಯಾಟರ್ಸ್ ವಿಚ್ ಆರ್ ಇಂಟ್ರೊಡಕ್ಟರಿ ಆರ್ ಅನ್ಡಿಸ್ಪ್ಯೂಟೆಡ್ or which have in its opinion been already sufficiently proved. Leading question may be asked in cross examination. ಇದು ಇಂಪಾರ್ಟೆಂಟ್. ಲೀಡಿಂಗ್ ಕ್ವೆಶನ್ ಅಂದ್ರೆ ಏನು ಅಂಡ್ ಯಾವಾಗ ಕೇಳಬಹುದು? ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ಮಾತ್ರ ಲೀಡಿಂಗ್ ಕ್ವೆಶನ್ಸ್ ಅನ್ನ ಕೇಳಬಹುದು. ಓಕೆ, ನೆಕ್ಸ್ಟ್ ಎವಿಡೆನ್ಸ್ ಆಸ್ ಟು ಮ್ಯಾಟರ್ಸ್ ಇನ್ ರೈಟಿಂಗ್. ಬರ್ದಿರೋಂಥ ಒಂದು ವಿಷಯದಲ್ಲಿ ಎವಿಡೆನ್ಸ್ ಬಗ್ಗೆ ಹೇಳ್ತಿರೋಂಥದ್ದು. ಕ್ರಾಸ್ ಎಕ್ಸಾಮಿನೇಷನ್ ಆಸ್ ಟು ಪ್ರೀವಿಯಸ್ ಸ್ಟೇಟ್ಮೆಂಟ್ ಇನ್ ರೈಟಿಂಗ್. ಪ್ರೀವಿಯಸ್ ಸ್ಟೇಟ್ಮೆಂಟ್ ಈಗಾಗಲೇ ಮುಂಚೆನೆ ನೀವು ಯಾವುದಾದ್ರೂ ಒಂದು ಸ್ಟೇಟ್ಮೆಂಟ್ ಅನ್ನ ಬರೆದಿದ್ದೀರಿ. ಫಾರ್ ಎಕ್ಸಾಂಪಲ್ ಈಗ ಪೊಲೀಸ್ ಸ್ಟೇಷನ್ ಅಲ್ಲಿ ನೀವು ಒಂದು ಇನ್ವೆಸ್ಟಿಗೇಷನ್ ಡ್ಯೂರೇಷನ್ ಅಲ್ಲಿ ಏನಾದರೂ ಬರೆದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದೀರಿ, ಅದರ ರಿಲೇಟೆಡ್ ಕ್ರಾಸ್ ಎಕ್ಸಾಮಿನೇಷನ್ ನಡೆಸಬಹುದು ಆಸ್ ಟು ಪ್ರೀವಿಯಸ್ ಸ್ಟೇಟ್ಮೆಂಟ್ ಇನ್ ರೈಟಿಂಗ್. ಈಗ ಫಾರ್ ಎಕ್ಸಾಂಪಲ್ ನೀವು FIR ಬರೆಸಬೇಕಾದ್ರೆ ಈ ಸೋ ಅಂಡ್ ಸೋ ವ್ಯಕ್ತಿ ಒಂದು ಚಾಕು ಅಲ್ಲಿ ಕೊಲೆ ಮಾಡಿದ್ದು ಅಂತ ಹೇಳಿದಿರಿ. ಅದಾದ್ಮೇಲೆ ಮುಂದಕ್ಕೆ ನೀವು ಒಂದಿನ ಸಾಕ್ಷಿ, ಇದು ತುಂಬಾ ವರ್ಷ ನಡೆಯುವಂಥದ್ದು. ಸೊ ನಿಮ್ಮ ಎಕ್ಸಾಮಿನೇಷನ್ ನಡಿಬೇಕಾದ್ರೆ ನೀವು ಹೇಳ್ತೀರಿ ಕ್ರಾಸ್ ಎಕ್ಸಾಮಿನ್ ಮಾಡಬಹುದು, ಹಾಗೆ ಕಾಂಟ್ರಾಡಿಕ್ಟೂ ಸಹ ಮಾಡಬಹುದು. ಸೊ ಎರಡೂ ಸಾಧ್ಯತೆ ಇದೆ. ಕ್ರಾಸ್ ಎಕ್ಸಾಮಿನೇಷನ್ ಅಥವಾ ಕಾಂಟ್ರಾಡಿಕ್ಟ್ ಫಾರ್ ದ ಪರ್ಪಸ್ ಆಫ್ ಕಾಂಟ್ರಾಡಿಕ್ಟಿಂಗ್ ಹಿಮ್. ಅವನನ್ನ ಕಾಂಟ್ರಾಡಿಕ್ಟ್ ಮಾಡೋದಕ್ಕೇನೆ ಮಾಡ್ತಿರೋದು. ಕಾಂಟ್ರಾಡಿಕ್ಟ್ ಮಾಡಬೇಕಾದ್ರೆ ಆಗ ಆ ವ್ಯಕ್ತಿ ಅಕಸ್ಮಾತ್ ಏನು ಕೊಲೆ ಆಗಿದ್ದು ಗನ್ನಲ್ಲಿ ಶೂಟ್ ಮಾಡಿ ಅಂತ ಹೇಳಿದ್ರೆ ಆಗ ನೀವು ತೋರಿಸಬಹುದು ದಟ್ ನೀವು ಆಲ್ರೆಡಿ ಬರ್ಸಿದ್ದೀರಿ ದಟ್ ಚಾಕುವಲ್ಲಿ ಸಾಯಿಸಿದ್ದು ಅಂತ. ಈಗ ನೋಡಿದ್ರೆ ಗನ್ನಲ್ಲಿ ಶೂಟ್ ಮಾಡಿದ್ದು ಅಂತಿದ್ದೀರಿ ಅಂತ ಕಾಂಟ್ರಾಡಿಕ್ಟ್ ಮಾಡೋದಕ್ಕೆ ನೀವು ಪ್ರೀವಿಯಸ್ ಸ್ಟೇಟ್ಮೆಂಟ್ ಏನೋ ವ್ಯಕ್ತಿ ಬರ್ದಿದ್ದಾನೆ ಅದನ್ನ ನಾವು ತೋರಿಸಬಹುದು, ಅದರ ಬಗ್ಗೆ ಪ್ರಶ್ನೆ ಮಾಡಬಹುದು. ದಟ್ ಈಸ್ ಇನ್ ಕ್ರಾಸ್ ಎಕ್ಸಾಮಿನೇಷನ್. ಕ್ವೆಶನ್ಸ್ ಲಾಫುಲ್ ಇನ್ ಕ್ರಾಸ್ ಎಕ್ಸಾಮಿನೇಷನ್ ಇದೆಲ್ಲ ನಮಗೆ ಇಂಪಾರ್ಟೆಂಟ್ ಅಲ್ಲ. ಒಂದ್ಸತಿ ನೀವು ಒಂದು ಜನರಲ್ ರೀಡಿಂಗ್ ಅನ್ನ ಕೊಡಬಹುದು.
ನೆಕ್ಸ್ಟ್, ಯಾವಾಗ ವಿಟ್ನೆಸ್ನ ಸಾಕ್ಷಿದಾರನ್ ಯಾರಿದ್ದಾನೆ ಅವರನ್ನ ಕಂಪೆಲ್ ಮಾಡಬಹುದು ಆನ್ಸರ್ ಮಾಡೋದಕ್ಕೆ. when witness to be compelled to answer if any such question relates to matter relevant to the suit or proceeding, the provision section 137 shall apply here too. So 137 ಒಟ್ಟಿಗೆ ನಾವು ಇದನ್ನ ಓದ್ತಿರೋದು. 137 read with 150 or 150 to be read with 137, that ಸಾಕ್ಷಿದಾರನ್ನ ನಾವು ಕಂಪೆಲ್ ಮಾಡಬಹುದು, ಆನ್ಸರ್ ಮಾಡಲೇಬೇಕು ಅಂತ. ರಿಮೆಂಬರ್, ಅಕ್ಯೂಸ್ಡ್ ವ್ಯಕ್ತಿನ ನಾವು ಕಂಪೆಲ್ ಮಾಡೋ ಹಾಗಿಲ್ಲ, ಅವನು ಒತ್ತಾಯ ಮಾಡೋದಕ್ಕಾಗೋದಿಲ್ಲ ನೀನು ಆನ್ಸರ್ ಮಾಡಲೇಬೇಕು ಅಂತ. ಬಟ್ ಇಲ್ಲಿ ಸಾಕ್ಷಿದಾರನ ನಾವು ಕಂಪೆಲ್ ಮಾಡಬಹುದು. ಕೋರ್ಟ್ ಟು ಡಿಸೈಡ್ ವೆನ್ ಕ್ವೆಶನ್ ಶಾಲ್ ಬಿ ಆಸ್ಕ್ಡ್ ಅಂಡ್ ವೆನ್ ವಿಟ್ನೆಸ್ ಕಂಪೆಲ್ ಟು ಆನ್ಸರ್, ಇದೆಲ್ಲ ಕೋರ್ಟ್ ಡಿಸೈಡ್ ಮಾಡ್ತಾರೆ. ದಟ್ ಯಾವಾಗ ನಾವು ಸಾಕ್ಷಿದಾರನ ಕಂಪೆಲ್ ಮಾಡ್ತಿದ್ದೀವಿ ಆನ್ಸರ್ ಮಾಡೋದಕ್ಕೆ. ಕ್ವೆಶನ್ ನಾಟ್ ಟು ಬಿ ಆಸ್ಕ್ಡ್ ವಿತೌಟ್ ರೀಸನಬಲ್ ಗ್ರೌಂಡ್, ಯಾವುದೇ ರೀಸನಬಲ್ ಗ್ರೌಂಡ್ ಇಲ್ಲದೆ ಪ್ರಶ್ನೆನ ಕೇಳೋ ಹಾಗಿಲ್ಲ. ಬೇಸಿಕ್ ಇದೆಲ್ಲನೂ ಸಹ ನಾವು ಒಂದು ರೀಡಿಂಗ್ ಅನ್ನ ಕೊಟ್ರೆ ಆಯ್ತು, ನಮಗೆ ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇಂಪಾರ್ಟೆಂಟ್ ಅಂತ ಇಲ್ಲ. ನೆಕ್ಸ್ಟ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಇಂಪೀಚಿಂಗ್ ಕ್ರೆಡಿಟ್ ಆಫ್ ವಿಟ್ನೆಸ್, ಹಾಸ್ಟೈಲ್ ವಿಟ್ನೆಸ್, ಕ್ವೆಶನ್ ಟು ದ ಪಾರ್ಟಿ ಬೈ ಹಿಸ್ ಓನ್ ವಿಟ್ನೆಸ್. ಕ್ವೆಶನ್ ಬೈ ಪಾರ್ಟಿ ಟು ಹಿಸ್ ಓನ್ ವಿಟ್ನೆಸ್ ವೆರಿ ಮಚ್ ಇಂಪಾರ್ಟೆಂಟ್. ಯಾವಾಗ ಒಂದು ಪಾರ್ಟಿ ತನ್ನ ಸಾಕ್ಷಿನೇ ನಾವು ಪ್ರಶ್ನೆ ಮಾಡ್ತೀವಿ. Court may in its discretion permit the person who calls a witness to put any question to him which might be put in cross-examination by the adverse party. Nothing in this section shall disentitle the person so permitted under subsection 1 to rely to any part of evidence as such witness. So ನಾವು ಹಾಸ್ಟೈಲ್ ವಿಟ್ನೆಸ್ ಅಂತ ಕರಿತೀವಿ. ದಟ್ ಒಬ್ಬ ವ್ಯಕ್ತಿ ಸಾಕ್ಷಿ ಹೇಳೋದಕ್ಕೆ ಪ್ಲೇಂಟಿಫ್ ಕಡೆಯಿಂದ ಬಂದಿದ್ದಾನೆ, ಬಟ್ ಅವನು ಪ್ಲೇಂಟಿಫ್ ಕಡೆಯಿಂದ ಸಾಕ್ಷಿ ಹೇಳದೆ ಡಿಫೆಂಡೆಂಟ್ ನ ಸಪೋರ್ಟ್ ಅಲ್ಲಿ ಸಾಕ್ಷಿ ಹೇಳ್ತಿದ್ದಾನೆ ಅಂತ ಅಂದಾಗ ಆ ವ್ಯಕ್ತಿನ ನಾವು ಹಾಸ್ಟೈಲ್ ವಿಟ್ನೆಸ್ ಅಂತ ಕರಿತೀವಿ. ಹಾಗೆ ಈ ವ್ಯಕ್ತಿ ಬಗ್ಗೆ ಕೋರ್ಟ್ಗೂ ಏನು ರಿಲಯಬಿಲಿಟಿ ಇರೋದಿಲ್ಲ. ಬಿಕಾಸ್ ಆ ವ್ಯಕ್ತಿ ಅವನ ಪಾರ್ಟಿಗೇನೆ ಸಾಥ್ ಕೊಡ್ಲಿಲ್ಲ ಅಂತಂದ್ರೆ ಕೋರ್ಟ್ ನಿಜ ಹೇಳ್ತಿದ್ದಾನೆ ಅಂತ ಕೋರ್ಟ್ ಹೇಗೆ ನಂಬತ್ತೆ. ಸೊ ಆ ವ್ಯಕ್ತಿನ ನಾವು ಹಾಸ್ಟೈಲ್ ವಿಟ್ನೆಸ್ ಅಂತ ಕರಿತೀವಿ. ಈ ರೀತಿ ಬಂದಂತ ಹಾಸ್ಟೈಲ್ ವಿಟ್ನೆಸ್ ಅನ್ನ ಕೋರ್ಟ್ ಕ್ರಾಸ್ ಎಕ್ಸಾಮಿನೇಷನ್ ನಡೆಸತ್ತೆ. ಅಂದ್ರೆ ಎಕ್ಸಾಮಿನೇಷನ್ ಇನ್ ಚೀಫ್, ಕ್ರಾಸ್ ಎಕ್ಸಾಮಿನೇಷನ್, ರೀ ಎಕ್ಸಾಮಿನೇಷನ್ ನಡಿಬೇಕಾಗಿರೋದು. ಪ್ಲೇಂಟಿಫ್ ಕಡೆಯಿಂದ ವಿಟ್ನೆಸ್ ಬಂದಿದ್ದಾನೆ, ಅವನಿಗೆ ಪ್ಲೇಂಟಿಫ್ ಕಡೆಯಿಂದ ಲಾಯರ್ ಪ್ರಶ್ನೆ ಕೇಳ್ತಾರೆ, ಅವ್ನು ನೋಡಿದ್ರೆ ಡಿಫೆಂಡೆಂಟ್ ಕಡೆಗೆ ಸಪೋರ್ಟಿಂಗ್ ಅಲ್ಲೇ ಆನ್ಸರ್ ಕೊಡ್ತಿದ್ದಾನೆ ಅಂತ ಅಂದಾಗ ಕೋರ್ಟ್ ನ ಒಂದು ಪರ್ಮಿಷನ್ ಮೇರೆಗೆ ಪ್ಲೇಂಟಿಫ್ ನ ಲಾಯರ್ ದಟ್ ಇವನು ಹಾಸ್ಟೈಲ್ ಆಗಿದ್ದಾನೆ, ಹಾಗಾಗಿ ನಾನು ಇವನನ್ನ ಕ್ರಾಸ್ ಮಾಡ್ತೀನಿ, ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತೀನಿ ಅಂತ ಹೇಳಿ ಅವನ ಒಂದು ಕ್ರಾಸ್ ಎಕ್ಸಾಮಿನೇಷನ್ ಅನ್ನ ಕಂಡಕ್ಟ್ ಮಾಡಿಸಬಹುದು. ಯಾರು ಮಾಡ್ತಿರೋದು ಕ್ರಾಸ್ ಎಕ್ಸಾಮಿನೇಷನ್? ಅವನ ಪ್ಲೇಂಟಿಫ್ ಲಾಯರ್ ಯಾರಿದ್ದಾರೋ ಅವರೇ ಅವನನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಿರೋಂಥದ್ದು. ದಟ್ ಈಸ್ ಹಾಸ್ಟೈಲ್ ವಿಟ್ನೆಸ್. ಸೆಕ್ಷನ್ 157 ವೆರಿ ಮಚ್ ಇಂಪಾರ್ಟೆಂಟ್. ಸೆಕ್ಷನ್ 154 ಆಗಿತ್ತು ಅಂಡ್ ಈ ಒಂದು ಸೆಕ್ಷನ್ ತುಂಬಾ ಸತಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಹಾಗೆ ನಿಮ್ಮ ಜಜ್ಮೆಂಟ್ ರೈಟಿಂಗ್ ಪೇಪರ್ ಪ್ರತಿಯೊಂದಕ್ಕೂ ಇವನು ಇಂಪಾರ್ಟೆಂಟ್ ಆಗುವಂತ ಒಂದು ಸೆಕ್ಷನ್. ನೆಕ್ಸ್ಟ್, ಇಂಪೀಚಿಂಗ್ ಕ್ರೆಡಿಟ್ ಆಫ್ ವಿಟ್ನೆಸ್. ಇಲ್ಲಿಂದ ನಾವು ನೆಕ್ಸ್ಟ್ ವಿಡಿಯೋ ಅಲ್ಲಿ ಕವರ್ ಮಾಡೋಣ. ಸೊ ಇದು ನಮಗೆ ಇಂಪಾರ್ಟೆಂಟ್ ಆಗುವಂತ ಒಂದು ಸೆಕ್ಷನ್ಸ್ ಆಗಿತ್ತು. ಹಾಗೆ ಸ್ವಾತಿ ಲಾ ಕ್ಲಾಸಸ್ ಕಡೆಯಿಂದ ನಿಮಗೆ ಇಂಪಾರ್ಟೆಂಟ್ ಆಗಿರುವಂತ ಕಾಂಪ್ರಿಹೆನ್ಸಿವ್ ಬ್ಯಾಚ್ ಹಾಗೂ ಪ್ರಿಲಿಮ್ಸ್ ಬ್ಯಾಚ್ ನ ಒಂದು ಡೀಟೇಲ್ ಏನಿದೆ, ಇದು ನಿಮ್ಮ ಪ್ರತಿಯೊಬ್ಬ ಫ್ರೆಂಡ್ ಹಾಗೂ ಕ್ಲಾಸ್ಮೇಟ್ಗೆ ತಿಳಿಸಿ ದಟ್ ಈ ರೀತಿ ಒಂದು ಬ್ಯಾಚಸ್ ಜುಡಿಷರಿ ಎಕ್ಸಾಮ್ನ ಕನಸಾಗಿ ಕಟ್ಟಿರುವಂಥ ಜಡ್ಜಸ್ ಸ್ಟೂಡೆಂಟ್ಸಿಗೋಸ್ಕರ ಈ ಒಂದು ಬ್ಯಾಚಸ್ ನಡೀತಿದೆ ಅಂತ. ಆ್ಯಂಡ್ ಈ ಬ್ಯಾಚಸ್ಗೆ ಎನ್ರೋಲ್ ಆಗೋದಕ್ಕೆ ನೀವು ಕಾಲ್ ಮಾಡಬೇಕಾಗಿರೋ ನಂಬರ್ 9650849915. ಈ ವಿಡಿಯೋಸ್ ಇಷ್ಟ ಆಗಿದೆ ಅಂತಂದರೆ ನೀವು ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಇದನ್ನು ಶೇರ್ ಮಾಡಿ. ನಾಲೆಜ್ ಶೇರ್ ಮಾಡೋದು ಇಂಪಾರ್ಟೆಂಟ್. ಆ್ಯಂಡ್ ಹಾಗೆ ಆಲ್ರೆಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಿ ಅಂತಂದರೆ ತುಂಬ ಥ್ಯಾಂಕ್ ಯು. ಇನ್ನೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬಟ್ ಇಲ್ಲಿ ತನಕ ವಿಡಿಯೋ ನೋಡಿದ್ದೀರಿ ಅಂದರೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ. ಸೊ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಪ್ರತಿಯೊಂದು ಈ ರೀತಿ ಇಂಪಾರ್ಟೆಂಟ್ ವ್ಯಾಲ್ಯೂಬಲ್ ಇನ್ಫಾರ್ಮೇಷನನ್ನು ಕೊಡ್ತಿರೋದಕ್ಕೆ ಆ್ಯಂಡ್ ನೀವು ತಿಳ್ಕೊಳ್ತಿರೋದಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು.